ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣರ ಅಮೋಘ ಪಯಣದಲ್ಲಿ ಮೂಡಿ ಬರುವ ದಿನಕ್ಕೊಂದು ವಚನ ಮತ್ತು ನಿರ್ವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಈ ದಿನದ ವಚನದ ಸಂಖ್ಯೆ 8. ಈ ವಚನವು ಸಂಸಾರ ಸ್ಥಳದಾಗಿರುತ್ತದೆ. ಸಂಸಾರ ಸಾಗರದ ತೆರೆಕೊಬ್ಬಿ ಮುಖದ ಮೇಲೆ ಅಲೆಯುತ್ತಿದೆ ನೋಡ. ಸಂಸಾರ ಸಾಗರ ಉರದುದ್ದವೇ ಹೇಳ. ಸಂಸಾರ ಸಾಗರ ಕೊರಲುದ್ದವೇ ಹೇಳ. ಸಂಸಾರ ಸಾಗರ ಶಿರದುದ್ದವಾದ ಬಳಿಕ ಏನ ಹೇಳುವನಯ್ಯ. ಅಯ್ಯ ಅಯ್ಯ ಎನ್ನ ಉಯ್ಯಲ ಕೇಳಯ್ಯ ಕೂಡಲ ಸಂಗಮ ದೇವ ನಾನೇವೆನೆ ಏನಯ್ಯ. ಈ ವಚನವು ಅಪ್ಪ ಬಸವಣ್ಣನವರು ಅತ್ಯಂತ ಆಳವಾದ ಮತ್ತು ಆತ್ಮಾವಲೋಕನಕ್ಕೆ ಪ್ರೇರೇಪಿಸುವ ರಚನೆಗಳಲ್ಲಿ ಒಂದಾಗಿದೆ. ಲೌಕಿಕ ಜೀವನದ ವ್ಯಾಮೋಹ ಮತ್ತು ಸಂಕಟಗಳನ್ನು ಸಮುದ್ರಕ್ಕೆ ಹೋಲಿಸುವ ಮೂಲಕ ಮನುಷ್ಯನ ಅಹಂಕಾರ ಮತ್ತು ಅನಿಶ್ಚಿತತೆಯನ್ನು ಇದು ಬಹಳ ಸುಂದರವಾಗಿ ಚಿತ್ರಿಸುತ್ತದೆ. ಈ ವಚನವು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಕೆಲವು ಮಾರ್ಗಗಳು ಇಲ್ಲಿ ತೋರಿಸ್ತಾ ಇದ್ದಾರೆ ಅಪ್ಪರು. ಮೊದಲನೇದಾಗಿ ಅಹಂಕಾರವನ್ನು ತೊರೆದು ವಿನಮ್ರರಾಗುವುದು. ಈ ವಚನದಲ್ಲಿ ಬರ್ತಕ್ಕಂಥ ಸಾಲುಗಳು: ಸಂಸಾರ ಸಾಗರ ಕೊರಲುದ್ದವೇ ಶಿರವುದ್ದವಾದ ಬಳಿಕ ಎಂಬ ಮಾತುಗಳು ನಮ್ಮ ಅಹಂಕಾರದ ಬಗ್ಗೆ ಎಚ್ಚರಿಸುತ್ತವೆ. ಸಮಸ್ಯೆಗಳು ನಮ್ಮ ತಲೆಗೂ ಮೀರಿದಾಗ ನಾವು ಮಾಡುವ ಜಗಳ, ಅಹಂಕಾರ ಅಥವಾ ಹಠಕ್ಕೆ ಯಾವುದೇ ಅರ್ಥವಿರುವುದಿಲ್ಲ. ದಿನನಿತ್ಯದ ಜೀವನದಲ್ಲಿ ಅತಿಯಾದ ಅಹಂಕಾರ ಬಂದಾಗ ನನ್ನ ಇತಿಮಿತಿ ಏನು ಎಂದು ಯೋಚಿಸುವುದು ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಎರಡನೇದಾಗಿ ಸಮಸ್ಯೆಗಳ ಬಗ್ಗೆ ಅತಿಯಾದ ಆತಂಕ ಬೇಡ. ಸಂಸಾರ ಸಾಗರದ ತೆರೆಕೊಬ್ಬಿ ಮುಖದ ಮೇಲೆ ಅಲೆಯುತ್ತಿದ್ದುದೇ. ಜೀವನದ ತೊಂದರೆಗಳು ಸಮುದ್ರದ ಅಲೆಗಳಂತೆ ಸಹಜ. ಅಲೆಗಳು ಬಂದು ಹೋಗುವುದು ನಿಯಮ. ಹಾಗೆಯೇ ಜೀವನದಲ್ಲಿ ಬರುವ ಕಷ್ಟಗಳು ಶಾಶ್ವತವಲ್ಲ ಎಂಬ ಅರಿವು ಮೂಡಿಸಿಕೊಂಡರೆ ಕಷ್ಟದ ಸಮಯದಲ್ಲಿ ಮಾನಸಿಕ ಸಮತೋಲನ ಕಾಯ್ದುಕೊಳ್ಳಲು ಸಾಧ್ಯವಾಗುತ್ತದೆ. ಮೂರನೇದಾಗಿ ಅಂತರಂಗದ ಶರಣಾಗತಿ ಅಂದ್ರೆ ಸಮರ್ಪಣಾ ಭಾವ ಇಲ್ಲಿ ತೋರಿಸ್ತಾರಪ್ಪರು. ನಾನೇವೆನೆ ಏನಯ್ಯ ಎಂಬ ಪ್ರಶ್ನೆಯು ನಮಗೆ ನಾವೇ ಕೇಳಿಕೊಳ್ಳತಕ್ಕದ್ದು. ನಮ್ಮ ಶಕ್ತಿಗಿಂತ ಮೀರಿದ ಸಮಸ್ಯೆಗಳು ಬಂದಾಗ ಹಠ ಹಿಡಿಯದೆ ಅಥವಾ ಕುಗ್ಗಿ ಹೋಗದೆ ಒಂದು ಉನ್ನತ ಶಕ್ತಿಗೆ ಅಥವಾ ನಂಬಿಕೆಯು ದಾರಿಗೆ ಶರಣಾಗುವುದು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಇದು ಸೋಲಲ್ಲ, ಬದಲಾಗಿ ವಾಸ್ತವವನ್ನು ಒಪ್ಪಿಕೊಳ್ಳುವ ಮುಕ್ತ ಮನಸ್ಸು. ನಾಲ್ಕನೇದಾಗಿ ಉಯ್ಯಲ ಅಂದರೆ ಅಳಲು ಮತ್ತು ಸ್ಪಷ್ಟತೆ. ಈ ವಚನದಲ್ಲಿ ಎನ್ನ ಉಯ್ಯಲ ಕೇಳಯ್ಯ ಎಂದು ಭಗವಂತನಿಗೆ ಕಷ್ಟ ಹೇಳಿಕೊಳ್ಳುವ ಸಾಲು ಬರುತ್ತದೆ. ನಾವು ದಿನನಿತ್ಯದ ಒತ್ತಡಗಳನ್ನು, ನೋವುಗಳನ್ನು ನಮ್ಮ ಆಪ್ತರಲ್ಲಿ ಅಥವಾ ಧ್ಯಾನದ ಮೂಲಕ ವ್ಯಕ್ತಪಡಿಸಬೇಕು. ಎಲ್ಲವನ್ನೂ ಮನಸ್ಸಿನಲ್ಲಿ ಇಟ್ಟುಕೊಂಡು ಕೊರಗದೆ ಅದನ್ನು ಹಂಚಿಕೊಳ್ಳುವುದು ಮಾನಸಿಕ ಆರೋಗ್ಯಕ್ಕೆ ಬಹಳ ಮುಖ್ಯ ಅಂತ ಅಪ್ಪರು ತಿಳಿಸ್ತಾರದು. ಈ ವಚನದ ಸಾರಾಂಶ ಅಂತಂದ್ರೆ, ನಮ್ಮ ಜೀವನದಲ್ಲಿ ನಮಗೆ ಅತಿಯಾದ ಜವಾಬ್ದಾರಿಗಳು ಅಥವಾ ಸಮಸ್ಯೆಗಳು ಎದುರಾದಾಗ ನಾವು ಅಲ್ಪ ಜೀವನದ ಆಳ ಅಗಲಗಳನ್ನು ನನ್ನ ತಿಳಿವಳಿಕೆಗೆ ಮೀರಿದವು ಎಂಬ ನಿರಾಳ ಭಾವವನ್ನು ತಂದುಕೊಡುತ್ತದೆ. ಇದು ಅತಿಯಾದ ಆಲೋಚನೆಯನ್ನು ಕಡಿಮೆ ಮಾಡಿ ವರ್ತಮಾನದಲ್ಲಿ ಶಾಂತಿಯಿಂದ ಬದುಕಲು ಪ್ರೇರೇಪಿಸುತ್ತದೆ. ನಮ್ಮ ದೈನಂದಿನ ಜೀವನದಲ್ಲಿ ಕೆಲವು ಒತ್ತಡಗಳ ನಡುವೆ ಈ ವಚನದ ನಮಗೆ ಯಾವ ರೀತಿ ಸಹಾಯವಾಗುತ್ತದೆ ಎಂದು ಅನಿಸೋದನ್ನ ಇದು ಕೆಲವೊಂದು ಪಾಯಿಂಟ್ಗಳ ಮುಖಾಂತರ ನಾವು ತಿಳಿಯುತ್ತಾ ಹೋಗೋಣ. ನಮ್ಮ ಜೀವನದಲ್ಲಿ ನಿರಂತರವಾಗಿ ಬದಲಾಗುತ್ತಿರುವ ಒಂದು ಪ್ರಕ್ರಿಯೆ. ನಮ್ಮ ಜೀವನದ ಸಾರಾಂಶವನ್ನು ಈ ಕೆಳಗೆ ಒಂದೊಂದಾಗಿ ಅರ್ಥ ಮಾಡಿಕೊಳ್ತಾ ಹೋಗೋಣ. ಮೊದಲನೇದಾಗಿ ನಿರಂತರ ಬದಲಾವಣೆಯೇ ಜೀವನದ ನಿಯಮ. ಸುಖ ದುಃಖಗಳು, ಗೆಲುವು ಸೋಲುಗಳು ಸಮುದ್ರದ ಅಲೆಗಳಂತೆ ಬಂದು ಹೋಗುತ್ತಿರುತ್ತವೆ. ಯಾವುದೂ ಶಾಶ್ವತ ಅಲ್ಲ ಅಂತ ತಿಳಿದುಕೊಳ್ಳಬೇಕು. ಎರಡನೇದಾಗಿ ವರ್ತಮಾನದಲ್ಲಿ ಬದುಕುವುದು. ಕಳೆದು ಹೋದ ಭೂತಕಾಲದ ಚಿಂತೆ ಅಥವಾ ಬರದ ಭವಿಷ್ಯದ ಭಯದ ಬದಲು ನಮ್ಮ ಕೈಯಲ್ಲಿರುವ ಈ ಕ್ಷಣವನ್ನು ಅಂದ್ರೆ ವರ್ತಮಾನ ಪೂರ್ಣವಾಗಿ ಕಳೆಯುವುದು ಮುಖ್ಯ. ಮೂರನೇದಾಗಿ ಅನಿಶ್ಚಿತತೆ. ಜೀವನದಲ್ಲಿ ಏನಾಗಲಿದೆ ಎಂಬುದು ನಮಗೆ ತಿಳಿಯದು. ಆ ಅನಿಶ್ಚಿತತೆಯನ್ನು ಒಪ್ಪಿಕೊಂಡು ಪ್ರತಿ ಸವಾಲನ್ನು ಒಂದು ಪಾಠವಾಗಿ ಸ್ವೀಕರಿಸುವುದು ಪ್ರಬುದ್ಧತೆಯ ಲಕ್ಷಣ. ನಾಲ್ಕನೇದಾಗಿ ಅಂತರ್ಮುಖಿ ಚಿಂತನೆ. ನಾವು ಯಾರು,
ನಮ್ಮ ಜೀವನದ ಉದ್ದೇಶವೇನು ಎಂದು ಆಗಾಗ ಆತ್ಮಾವಲೋಕನ ಮಾಡಿಕೊಳ್ಳುವುದರಿಂದ ಜೀವನಕ್ಕೆ ಒಂದು ಸ್ಪಷ್ಟತೆ ಸಿಗುತ್ತದೆ ಅಂತ ಇಲ್ಲಿ ತಿಳಿಸ್ತಾರದಪ್ಪರು. ಐದನೇದಾಗಿ ಕೃತಜ್ಞತಾ ಭಾವ. ನಮ್ಮ ಬಳಿ ಇರುವುದನ್ನು ಮೆಚ್ಚಿಕೊಳ್ಳುವುದು ಮತ್ತು ಪಡೆದಿದ್ದಕ್ಕೆ ಕೃತಜ್ಞತರಾಗಿರುವುದು ಜೀವನದ ಸಾರ್ಥಕತೆಗೆ ಒಂದು ದಾರಿ ತೋರಿಸ್ತದೆ. ಆರನೇದಾಗಿ ಸಂಬಂಧಗಳ ಒಂದು ಮೌಲ್ಯವನ್ನು ಇಲ್ಲಿ ಸೂಚಿಸ್ತಾ ಇದ್ದಾರೆ. ಸಂಪತ್ತು ಮತ್ತು ಸಾಧನೆಗಳಿಗಿಂತ ಮಿಗಿಲಾಗಿ ನಾವು ಇತರರೊಂದಿಗೆ ಬೆಳೆಸಿಕೊಳ್ಳುವ ಪ್ರೀತಿ, ವಿಶ್ವಾಸ ಮತ್ತು ಬಾಂಧವ್ಯವೇ ಜೀವನದ ನಿಜವಾದ ಆಸ್ತಿ ಅಂತ ಇಲ್ಲಿ ತಿಳಿಸ್ತಾರೆ. ಏಳನೇದಾಗಿ ಪರಿಮಿತಿಯ ಅರಿವು. ಅಪ್ಪ ಬಸವಣ್ಣನವರು ಈ ವಚನದಲ್ಲಿ ತಿಳಿಸಿದ್ದಂತೆ ನಮ್ಮ ಶಕ್ತಿ ಮತ್ತು ಜ್ಞಾನಕ್ಕೆ ಮಿತಿ ಇದೆ ಎಂಬುದನ್ನು ಅರಿತರೆ ಅಹಂಕಾರ ಕಡಿಮೆಯಾಗಿ ಒಂದು ಶಾಂತಿಯ ಆತ್ಮಭಾವ ಒಂದು ನೆಲೆಸುತ್ತದೆ ಅಂತ ತಿಳಿಸ್ತಿರೋದು. ನಮ್ಮ ಅಸ್ತಿತ್ವಕ್ಕೆ ಈ ಸಮಾಜದಲ್ಲಿ ಹುಡುಕುತ್ತಾ ಏನಾದರೂ ಒಳ್ಳೆಯದನ್ನು ಮಾಡುವುದು ಈ ದೃಷ್ಟಿಕೋನದಿಂದ ನಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖವಾದ ಒಂದು ಮೌಲ್ಯವನ್ನು ಅಳವಡಿಸಿಕೊಳ್ಳಬೇಕು ಅಂತ ಇಲ್ಲಿ ಅಪ್ಪವರು ಹೇಳ್ತಾ ಇದ್ದಾರೆ. ನನ್ನ ಮತ್ತಿಗೆ ಬಂದಷ್ಟು ನಾನು ತಿಳಿಸಿರುತ್ತೇನೆ. ತಪ್ಪಿದ್ದಲ್ಲಿ ನನ್ನನ್ನು ಕ್ಷಮಿಸಿ. ಇನ್ನು ಎಲ್ಲ ಶರಣರಿಗೂ ಭಕ್ತಿಯ ಶರಣಾರ್ಥಿಗಳು.